ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 31ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಎ ಅನ್ನುವಂಥ ಪದದ ಜೊತೆ ಮಾನವಾಹ ಅನ್ನುವಂಥ ಪದ ಪ್ರಯೋಗ ಮಾಡಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಶ್ರದ್ಧಾವಂತಹ ಮತ್ತು ಅನಸೂಯಂತಹ ಈ ಎರಡು ಪದಗಳ ಭಾವ ಏನು, ಏನಿದ್ರ ಅರ್ಥ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈ ಪದಗಳ ಪ್ರಯೋಗವನ್ನು ಮಾಡಿ ಭಗವಂತ ಯಾವ ಮನುಷ್ಯರಿಗೆ ನನ್ನಲ್ಲಿ ದೃಷ್ಟಿ ದೋಷ ಇದೆಯೋ, ಅಂದರೆ ನಾನು ಭಗವಂತ ಅಲ್ಲ ಅಥವಾ ನಾನು ಇನ್ನೇನೋ ಮನುಷ್ಯ ಅಂತ ಅಥವಾ ಇನ್ನೇನೇನೋ ಅವರಿಗೆ ನನ್ನ ಬಗ್ಗೆ ಕೆಲವೊಂದು ಸಂದೇಹಗಳಿರುತ್ತೆ, ಮತ್ತು ನಂಬಿಕೆ ಇರೋದಿಲ್ಲ, ಅಪನಂಬಿಕೆಗಳಿರುತ್ತಲ್ಲ, ಅದನ್ನು ದೃಷ್ಟಿದೋಷ ಅಂತ ಹೇಳೋದು. ಯಾರು ನನ್ನನ್ನು ಸಾಕ್ಷಾತ್ ಪರಮೇಶ್ವರ ಅಂತ ತಿಳ್ಕೊಳ್ಳದೆ ಸಾಧಾರಣ ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ತಾರೋ, ಮತ್ತು ಯಾರಿಗೆ ನನ್ನ ಮೇಲೆ ನಂಬಿಕೆ ಇಲ್ವೋ ಅವರು ಈ ಸಾಧನೆಗೆ ಅಧಿಕಾರಿಗಳಲ್ಲ ಅಂತ ಹೇಳೋದಕ್ಕೋಸ್ಕರ. ಅಂದರೆ ಭಗವಂತನಲ್ಲಿ ನಂಬಿಕೆ ಇರಬೇಕು, ಮತ್ತು ಅವನು ಹೇಳ್ದಾಗಿ ಮಾಡಬೇಕು, ಮತ್ತು ಅವನ ಬಗ್ಗೆ ಏನೇ ಒಂದು ತಪ್ಪು ಕಲ್ಪನೆಗಳಿರಬಾರ್ದು ಅಥವಾ ಕೆಟ್ಟ ಒಂದು ವಿಚಾರಗಳಿರಬಾರ್ದು. ಅವನೇ ಸಾಕ್ಷಾತ್ ಪರಮೇಶ್ವರ ಅಂತ ತಿಳ್ಕೋಬೇಕು, ಆಯಿತಾ. ಆ ಥರ ಯಾರು ತಿಳ್ಕೊಳ್ಳೋದಿಲ್ವೋ, ನಂಬಿಕೆ ಇರೋದಿಲ್ವೋ ಅವರು ಈ ಸಾಧನೆಯನ್ನು ಮಾಡೋದಕ್ಕೆ ಅಧಿಕಾರಿಗಳಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾವ ಸಾಧನೆ? ಕರ್ಮಗಳನ್ನು ಕಂಪ್ಲೀಟಾಗಿ ಅವನಿಗೆ ಸರೆಂಡರ್ ಮಾಡಿ ಮಾಡುವಂಥದ್ದು. ಈಗ ಅವನನ್ನು ನಂಬೋದಿಲ್ಲ ಅಂತಂದಮೇಲೆ, ಅವನು ಭಗವಂತನೇ ಅಂತ ಒಪ್ಕೊಳ್ಳಲ್ಲ ಅಂತಂದಮೇಲೆ, ಆಮೇಲೆ ಅವನಲ್ಲಿ ನಂಬಿಕೆನೇ ಇಲ್ಲ ಅಂತಂದಮೇಲೆ ಅವ್ರು ಹೇಗೆ ಈ ಸಾಧನೆ ಮಾಡೋದಕ್ಕೆ ಸಾಧ್ಯ? ಭಗವಂತ ಹೇಳ್ತಾನೆ, ಯಾರು ನನ್ನಲ್ಲಿ ಯಾವತ್ತೂ ಯಾವುದೇ ರೀತಿಯ ದೋಷ ದೃಷ್ಟಿಯನ್ನು ಇಟ್ಕೊಂಡಿರೋದಿಲ್ವೋ ಮತ್ತು ಯಾವಾಗಲೂ ಶ್ರದ್ಧೆ ಭಕ್ತಿಗಳನ್ನು ಇಟ್ಕೊಂಡಿರ್ತಾರೋ ಅವರೇ ಈ ಸಾಧನೆಯ ಅನುಷ್ಠಾನವನ್ನು ಮಾಡಬಹುದು ಅಥವಾ ಮಾಡೋದಕ್ಕಾಗುತ್ತೆ. ಅದಕ್ಕೋಸ್ಕರನೇ ಈ ಸಾಧನೆಯ ಅನುಷ್ಠಾನವನ್ನು ಮಾಡಬೇಕು ಅಂತ ಯಾರು ಇಷ್ಟಪಡ್ತಾರೋ ಅವರು ಮೇಲೆ ಹೇಳಿರುವಂಥ ಗುಣಗಳಿಂದ ಸಂಪನ್ನರಾಗಿರಬೇಕಾಗತ್ತೆ. ಅಂದರೆ ಏನು? ಚಿತ್ತದಲ್ಲಿ ಭಗವಂತನನ್ನು ಯಾವಾಗಲೂ ಇಟ್ಕೊಂಡಿರಬೇಕು, ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು, ಮನಸ್ಸಲ್ಲಿ ಆಸೆ ಇರಬಾರ್ದು, ಮಮತೆ ಇರಬಾರ್ದು, ಸಂತಾಪ ಕೂಡ ಇರಬಾರ್ದು. ಈ ಎಲ್ಲ ಗುಣಗಳು ಅವನಲ್ಲಿ ಇದ್ದಾಗ ಅವನು ಈ ಒಂದು ಸಾಧನೆಯ ಅನುಷ್ಠಾನವನ್ನು ಮಾಡಬಹುದು. ಇವುಗಳಿಲ್ಲದೆ ಈ ಸಾಧನೆಯ ಅನುಷ್ಠಾನ ಮಾಡೋದು ಹಾಗಿರಲಿ, ಇದನ್ನು ತಿಳ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಈಗ ಕೆಲವರು ಹೇಳ್ತಾರೆ, ಭಗವದ್ಗೀತೆ ಅಯ್ಯೋ ನನಗಿದೆ ಅರ್ಥನೇ ಆಗಿಲ್ಲ ಅಂತಂದ್ಬಿಟ್ಟು. ಯಾಕೆ ಅರ್ಥ ಆಗೋದಿಲ್ಲ? ನಮಗೆ ಭಗವಂತನಲ್ಲಿ ಮೊದಲು ಭಕ್ತಿ ಇಲ್ಲ, ಪ್ರೀತಿ ಇಲ್ಲ, ನಾವು ಅವನನ್ನು ಭಗವಂತ ಅಂತ ಒಪ್ಕೊಳ್ಳೋದಿಲ್ಲ, ನಮಗಿನ್ನೂ ಅವನ ಮೇಲೆ ಡೌಟ್ಗಳಿರುತ್ತೆ, ಅದರಿಂದ ನಮ್ಗೆ ಅರ್ಥ ಆಗೋದಿಲ್ಲ. ನೋಡಿ, ಇಲ್ಲಿ ಸಾಧನೆ ಮಾಡೋದಿರಲಿ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ಮೊದಲು ಭಗವಂತನನ್ನು ಒಪ್ಕೊಳ್ಬೇಕು. ಭಗವಂತ ನೀನೇ ಅಂತಂದಾಗ ಅವನ ಮಾತು ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಾವು ಅವನಿಗೆ ಹತ್ರ ಆಗಲಿಲ್ಲ, ಅವನನ್ನು ಪ್ರೀತಿಸ್ಲಿಲ್ಲ, ಅವನ ಹೃದಯಕ್ಕೆ ನಾವು ಹತ್ರ ಆಗಲಿಲ್ಲ ಅಂತಂದರೆ ಅವನ ಬಗ್ಗೆ ನಮಗೆ ಎಲ್ಲ ಅರ್ಥ ಆಗುತ್ತೆ, ಅವನು ಏನು ಹೇಳ್ತಾನೋ ಅದು ಕೂಡ ನಮ್ಗೆ ಅರ್ಥ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸಾಧನೆ ಅನುಷ್ಠಾನ ಮಾಡೋದು ಹಾಗಿರಲಿ, ಇದನ್ನು ತಿಳ್ಕೊಳ್ಳೋದು ಕೂಡ ಕಷ್ಟ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ನಿತ್ಯಂ ಅನ್ನುವಂಥ ಪದ ಇದೆಯಲ್ಲ, ಅದು ಮತಂ ಪದದ ವಿಶೇಷಣನೋ ಅಥವಾ ಅನುತಿಷ್ಠಂತಿ ಅನ್ನುವಂಥ ಪದದ ವಿಶೇಷಣನೋ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಃ ಅಂತಿದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ನಿತ್ಯ ಅಂತಂದ್ರೆ ಏನು? ಸದಾ ಕಾಲ ಅಂತ ಅರ್ಥ. ಅದನ್ನು ಸಿದ್ಧಾಂತಕ್ಕೆ ಸೇರಿಸ್ಕೊಳ್ಬೇಕಾ, ಸಿದ್ಧಾಂತಕ್ಕೋಸ್ಕರ ಹೇಳಿರೋದಾ ಅಥವಾ ಅನುಸರಣೆ ಮಾಡೋದಕ್ಕೆ ಹೇಳಿರೋದಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಭಗವಂತನ ಸಿದ್ಧಾಂತ ಅನ್ನೋದು ನಿತ್ಯವಾಗಿರುವಂಥದ್ದು, ಅದಕ್ಕೆ ಮತ್ತೆ ನಾವು ನಿತ್ಯ ಅಂತ ಸೇರಿಸ್ಬೇಕಾಗಿರುವಂಥ ನೆಸೆಸಿಟಿ ಇಲ್ಲ. ಆದರೆ ಇಲ್ಲಿ ಅದನ್ನು ಅಂದರೆ ಅನಿತ್ಯಂ ಅನ್ನೋದನ್ನು ಅನುತಿಷ್ಠಂತಿ ಅನ್ನುವಂತಹ ಕ್ರಿಯೆಯ ವಿಶೇಷಣ ಅಂತ ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅರ್ಥ ಅಂತಂದರೆ, ಮೇಲೆ ಹೇಳಿರುವಂಥ ಸಾಧಕರು ಎಲ್ಲ ಕರ್ಮಗಳನ್ನು ಶಾಶ್ವತವಾಗಿ ಭಗವಂತನಲ್ಲಿ ಸಮರ್ಪಣೆ ಮಾಡಿಕೊಂಡು ತಮ್ಮ ಎಲ್ಲ ಕ್ರಿಯೆಗಳನ್ನು ಅದೇ ಒಂದು ಭಾವನೆಯಲ್ಲಿ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ, ಅಂದರೆ ಅನುಸರಣೆ ಮಾಡ್ತಾರೋ ಅಂತ ಹೇಳ್ತಾ ಇದ್ದಾನಲ್ಲ,
ಅದು ಯಾಕೆ ಹೇಳಿರೋದು ಅಂತಂದರೆ, ಭಗವಂತನನ್ನೇ ನೆನೆಸ್ಕೊಂಡು ಅವನನ್ನೇ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಭಗವಂತನಿಗೆ ಶಾಶ್ವತವಾಗಿ ಸಮರ್ಪಣೆ ಮಾಡಿಕೊಂಡು ತನ್ನ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ನಿತ್ಯಂ ಅಂದರೆ ಸದಾ ಇದನ್ನು ಮಾಡ್ತಾ ಇರಬೇಕು ಅಂತ ಹೇಳೋದಕ್ಕೆ ಆ ಒಂದು ಪದವನ್ನು ಉಪಯೋಗ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಅಪಿ ಅನ್ನುವಂಥ ಪದದ ಪ್ರಯೋಗವನ್ನು ಮಾಡಿ ಅವರೂ ಸಹ ಎಲ್ಲ ಕರ್ಮಗಳಿಂದ ಮುಕ್ತರಾಗುತ್ತಾರೆ ಅಂತ ಹೇಳಿದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಇದರಿಂದ ಭಗವಂತ ಅರ್ಜುನನಿಗೆ ಯಾವಾಗ ಈ ಸಾಧನೆಯ ಮೂಲಕ ಬೇರೆ ಮನುಷ್ಯರು ಕೂಡ ಎಲ್ಲ ಕರ್ಮಗಳಿಂದ ಮುಕ್ತರಾಗ್ತಾರೋ, ಅಂದರೆ ಇಲ್ಲಿ ಹೇಳಿದಾನಲ್ಲ, ಈ ಒಂದು ಸಾಧನೆಯನ್ನು ಯಾವುದೇ ಮನುಷ್ಯ ಮಾಡಿದ್ರೂ ಕೂಡ ಅವನು ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಹೇಳಿದಾನಲ್ಲ, ಅದು ಎಂಥ ಕರ್ಮಗಳೇ ಅವನಿಗಿದ್ರೂ ಕೂಡ ಎಲ್ಲದರಿಂದ ಅವನು ಮುಕ್ತನಾಗ್ತಾನೆ ಅಂತ ಹೇಳಿದಾನಲ್ಲ. ಅಂದರೆ ಏನು, ಜನನ ಮರಣ ರೂಪಿ ಕರ್ಮಬಂಧನದಿಂದ ಅಂತ ಅರ್ಥ. ಈಗ ಇಲ್ಲಿರುವಂಥ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಾವು ಹುಟ್ಟೋದು ಸಾಯೋದು ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತೀವಿ, ಸಾಯ್ತಾ ಇರ್ತೀವಲ್ವ. ಅದು ಆ ಒಂದು ಜನನ ಮರಣ ಅನ್ನುವಂತಹ ಕರ್ಮಬಂಧನದಿಂದ ನಾವು ಶಾಶ್ವತರಾಗಿ ಮುಕ್ತರಾಗಿ ಪರಮ ಕಲ್ಯಾಣ ರೂಪಿಯಾದಂತಹ ಯಾರು ಆ ಪರಮಾತ್ಮನಾದ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ತಾರೋ ಅಂತಂದರೆ, ಸಾಮಾನ್ಯ ಯಾವುದಾದ್ರೂ ಮನುಷ್ಯರಾಗಿರಬಹುದು, ನಾನು ಇಷ್ಟೊತ್ತು ಏನು ಹೇಳಿದ್ನೋ ಆ ರೀತಿ ಸಾಧನೆಯನ್ನು ಮಾಡಿದಾಗ ಅವರು ಎಲ್ಲ ಕರ್ಮಗಳಿಂದ ಮುಕ್ತರಾಗ್ತಾರೆ ಅಂತಂದಮೇಲೆ ನಿನಗೆ ಹೇಳೋದಾದರೂ ಏನಿದೆ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾನೆ. ಇನ್ನಿಲ್ಲಿ ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ ಅಂದರೆ, ಅವನು ಸ್ವಯಂ ಭಗವಂತನ ಭಕ್ತ, ಅವನು ವಿಶೇಷವಾಗಿ ಭಗವಂತನ ಕೃಪೆ ಇರುವಂಥವನು. ಅಂಥ ಒಬ್ಬ ಪರಮ ಭಕ್ತ ಮತ್ತು ಸ್ನೇಹಿತನೂ ಆಗಿದ್ದಾನೆ ಮತ್ತು ನೆಂಟನೂ ಆಗಿದ್ದಾನೆ. ಎಲ್ಲ ರೀತಿಯಿಂದಲೂ ಕೂಡ ಅವನು ಅದಕ್ಕೆ ಅರ್ಹತೆ ಇರೋನು. ಸಾಮಾನ್ಯ ಮನುಷ್ಯರೇ ಈ ಸಾಧನೆಯನ್ನು ಮಾಡಿದಾಗ ಮುಕ್ತಿಯನ್ನು ಪಡಿತಾರೆ ಅಂತಂದಮೇಲೆ, ಬಂಧನದಿಂದ ಬಿಡುಗಡೆ ಆಗ್ತಾರೆ ಅಂತಂದಮೇಲೆ, ನಿನ್ನ ಮಾತು ಹೇಳೋದು ಏನಿದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಅಪಿ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾನೆ ಭಗವಂತ. ಅಂದರೆ ಕೂಡ ಅಂತ, ಅವರು ಕೂಡ ಅಂತಂದ್ಬಿಟ್ಟು, ಅಂದರೆ ನಿನ್ನ ಬಗ್ಗೆ ಹೇಳೋದೇನಿದೆ, ಬೇರೆ ಸಾಮಾನ್ಯರೇ ಮುಕ್ತಿಯನ್ನು ಪಡಿತಾರೆ ಅಂದಮೇಲೆ ನಿನ್ನ ಮಾತು ಹೇಳೋದಾದರೂ ಏನಿದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಆ ಪದವನ್ನು ಉಪಯೋಗ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.